ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಅಶ್ವಧನ್ವಂತರಿ ಕಾರ್ಯಕ್ರಮ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಭರತ್ ಅಂಚೆ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೀವಿ. ಪಿತ್ತಕೋಶದಲ್ಲಿ ಕಲ್ಲು ಯಾಕೆ ಆಗತ್ತೆ, ಹೇಗೆ ಆಗತ್ತೆ, ಯಾವ ಏಜ್ ಗ್ರೂಪ್ ಅಲ್ಲಿ ಆಗತ್ತೆ, ಸಿಂಪ್ಟಮ್ಸ್ ಅಂದ್ರೆ ಹೇಗಿರುತ್ತೆ, ಇನ್ನು ಲೈಫ್ ಸ್ಟೈಲ್ ಡಿಸಾರ್ಡರ್ ಇಂದ ಈ ರೀತಿಯಾದಂತಹ ಪ್ರಾಬ್ಲಮ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆಯಾ, ಫುಡ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಹೇಗಿರಬೇಕು, ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡಿದ್ದಾಯ್ತು. ಇನ್ನು ಇನ್ವೆಸ್ಟಿಗೇಷನ್ ಅಂದ್ರೆ ಯಾವ ರೀತಿ ಆಗಿರುತ್ತೆ, ಅಂದ್ರೆ ಯಾವ ಪರೀಕ್ಷೆಗಳನ್ನ ನೀವು ಮಾಡ್ಕೊಳ್ಬೇಕಾಗತ್ತೆ, ಯಾವೆಲ್ಲ ಟೆಸ್ಟ್ಗಳನ್ನ ಮೊರೆ ಹೋಗ್ಬೇಕಾಗತ್ತೆ. ಡಾಕ್ಟರ್, ಇನ್ವೆಸ್ಟಿಗೇಷನ್ ಅಂದ್ರೆ ಹೇಗಿರುತ್ತೆ ಇದರಲ್ಲಿ? ಪಿತ್ತಕೋಶದಲ್ಲಿ ಕಲ್ಲನ್ನು ನಾವು ಡಿಟೆಕ್ಟ್ ಮಾಡಬೇಕು ಅಥವಾ ಗೊತ್ತಾಗಬೇಕು ಅಂತಂದರೆ ಗೋಲ್ಡ್ ಸ್ಟ್ಯಾಂಡರ್ಡ್ ಇನ್ವೆಸ್ಟಿಗೇಷನ್ಸ್ ಅಂದರೆ ಅಲ್ಟ್ರಾಸೌಂಡ್ ಅಬ್ಡಮನ್ ಅಂತ ಹೇಳ್ತೀವಿ. ಸೊ ಈವನ್ CT ಸ್ಕ್ಯಾನ್ ಮಾಡಿಸ್ತೀನಿ ಅಂತಂದರೂ ಕೂಡ ಇದು ಆಗೋದಿಲ್ಲ. ಅದನ್ನು ಬಿಟ್ಟು ನೆಕ್ಸ್ಟು ಅದಕ್ಕೆ ನಮಗೇನಾದರೂ ಆ ಪಿತ್ತಕೋಶದ ಕಲ್ಲುಗೋ ಇದರಲ್ಲಿ ಸಿಗ್ತಾ ಇಲ್ಲ ಅಂತಂದರೆ MRCP ಅನ್ನೋದು ಮಾಡ್ತೀವಿ. ಸೊ ಯಾಕೆ ಅಂತಂದರೆ ನಾನು ಆವಾಗಲೇ ಹೇಳೋದ ಪ್ರಕಾರ ಪಿತ್ತಕೋಶಕ್ಕೆ ಕಲ್ಲು ಹೇಗೆ ಆಗುತ್ತೆ, ಆಮೇಲೆ ಎಲ್ಲಿಂದ ಚಾನಲ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಲಿವರಿಂದ ಚಾನಲ್ ಸ್ಟಾರ್ಟ್ ಆಗುತ್ತೆ, ಅಂದರೆ ಹೆಪಟೋಬಿಲಿಯರಿ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಈ ಹೆಪಟೋಬಿಲಿಯರಿ ಸಿಸ್ಟಮ್ ಹೋಲ್ ಟುಗೆದರ್ ಸ್ಟೋನ್ಸ್ ಇತ್ತು ಅಂದರೂ ಕೂಡ ಈ ರೀತಿ ನೋವು ಬರುತ್ತೆ. ಸೊ ಅಲ್ಟ್ರಾಸೌಂಡ್ ಅಬ್ಡಮನ್ ಮಾಡಿದಾಗ ಅಲ್ಲಿ ಸ್ಟೋನ್ ಇಲ್ಲ ಅಂತ ಗೊತ್ತಾಯಿತು ಅಂತಂದರೆ, ಡೌಟ್ ಇದೆ ಅಂತಂದಾಗ CBD ಅನ್ನೋದು ನೋಡ್ತೀವಿ. CBD ಅನ್ನೋದು ಅಂದರೆ ಕಾಮನ್ ಬೈಲ್ ಡಕ್ಟ್ ಅಂತ ಹೇಳ್ತೀವಿ. ಅಕಾರ್ಡಿಂಗ್ ಟು ಏಜ್ ಪ್ರಕಾರ ಇದಿರುತ್ತೆ. 40 ವರ್ಷ ಅಂತಂದರೆ 4 ಮಿಲಿಮೀಟರ್ ಅಷ್ಟೇ ಅಗಲವಾಗಿರುತ್ತೆ. 50 ವರ್ಷ ಅಂದರೆ 5 ಮಿಲಿಮೀಟರ್ ಅಗಲವಾಗಿರುತ್ತೆ. 60 ವರ್ಷ ಅಂದರೆ 6 ಮಿಲಿಮೀಟರ್ ಅಗಲವಾಗಿರುತ್ತೆ. ಸೊ ಈಗ 40 ವರ್ಷದಲ್ಲಿ ಈ CBD ಬಂದ್ಬಿಟ್ಟು 7 ಮಿಲಿಮೀಟರ್ 8 ಮಿಲಿಮೀಟರ್ ಇತ್ತು ಅಂತಂದರೆ ಏನೋ ಸ್ಟೋನ್ ಇದೆ ಅನ್ನೋ ಒಂದು, ಯಾಕಂದರೆ ಯಾಕೆ ಅದು ದಪ್ಪ ಆಗಿರಬೇಕು ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗುತ್ತೆ. ಸೊ ಅಂಥ ಸಿಚುಯೇಷನಲ್ಲಿ ಏನು ಮಾಡ್ತೀವಿ ಅಂದರೆ MRCP ಮಾಡ್ತೀವಿ ಅಥವಾ ERCP ಕೂಡ ಮಾಡ್ತೀವಿ. ಓಕೆ, MRCP ಅಂತಂದರೆ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಕೊಲಂಜಿಯೋ ಪ್ಯಾನ್ಕ್ರಿಯೋಟೋಗ್ರಫಿ ಅಂತ. ಕೊಲಂಜಿಯೋ ಪ್ಯಾನ್ಕ್ರಿಯೋಟೋಗ್ರಫಿ ಅಂದರೆ ಪ್ಯಾನ್ಕ್ರಿಯಸ್ ಮತ್ತು ಕೊಲಂಜಿಯೋಗ್ರಾಮ್ ಅಂತ ಹೇಳ್ತೀವಿ. ಅಂದರೆ ಹೆಪಟೋಬಿಲಿಯರಿ ಸಿಸ್ಟಮ್ಗೆ ಕೊಲಂಜೋ ಅಂತ ಹೇಳ್ತೀವಿ. ಸೊ ಇದನ್ನು MRCP ಕೂಡ ಮಾಡ್ತೀವಿ. ಸೊ ಈ ಎರಡು ಇನ್ವೆಸ್ಟಿಗೇಷನ್ಸು ಈ ಇತ್ತೀಚಿನ ದಿನಗಳಲ್ಲಿ ಪಿತ್ತಕೋಶದಲ್ಲಿ ಕಲ್ಲನ್ನು ಕಂಡುಹಿಡಲಿಕ್ಕೆ ಭಾಳ ಮುಖ್ಯ ಆಗ್ತದೆ. ಓಕೆ, ಸೊ ಇದಲ್ದಲೆ ಸಪೋರ್ಟಿಂಗ್ ಇನ್ವೆಸ್ಟಿಗೇಷನ್ಸ್, ಬ್ಲಡ್ ಇನ್ವೆಸ್ಟಿಗೇಷನ್ಸ್, ಲಿವರ್ ಇನ್ವೆಸ್ಟಿಗೇಷನ್ಸ್, ಕಿಡ್ನಿ ಇನ್ವೆಸ್ಟಿಗೇಷನ್ಸ್, ಮತ್ತು ಸೀರಮ್ ಎಲೆಕ್ಟ್ರೋಲೈಟ್ಸ್ ಪ್ಲಸ್ ಯೂರಿನ್ ಇನ್ವೆಸ್ಟಿಗೇಷನ್ಸ್ ಅಂಡ್ ಸ್ಟೂಲ್. ಓಕೆ, ಯಾಕೆ ಅಂತಂದರೆ ಸ್ಟೂಲಲ್ಲಿ ಏನಾಗುತ್ತೆ ಅಂತಂದರೆ ಪೇಲ್ ಕಲರ್ ಸ್ಟೂಲ್ ಆಗಿರುತ್ತೆ. ಈ ಪಿತ್ತಕೋಶದಲ್ಲಿರುವಾಗ ಪಿತ್ತಕೋಶದ ಕಲ್ಲು CBDಯಲ್ಲಿ ಬ್ಲಾಕ್ ಆಯಿತು ಅಂತಂದರೆ CBD ಅಬ್ಸ್ಟ್ರಕ್ಷನ್ಸ್ ಆಗುತ್ತೆ, ಮನುಷ್ಯನಿಗೆ ಬಿಲಿರುಬಿನ್ ಜಾಸ್ತಿಯಾಗಿ ಕಣ್ಣಲ್ಲಿ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಜಾಂಡಿಸ್ ಇರುತ್ತೆ. ಓಕೆ, ಇಂಥದ್ದನ್ನು ಡಿಟೆಕ್ಟ್ ಮಾಡಲಿಕ್ಕೂ ಕೂಡ ನಾವು ಈ ಎಲ್ಲ ಇದನ್ನು ನಾವು ಇನ್ವೆಸ್ಟಿಗೇಷನ್ಸ್ ಮಾಡ್ತೀವಿ. ಸೊ ಅದು ಬಿಟ್ಟು ಕೂಡ ಇನ್ವೆಸ್ಟಿಗೇಷನ್ಸ್ ಗೋಲ್ಡ್ ಸ್ಟ್ಯಾಂಡರ್ಡ್ ಆಗಿ ತೊಗೊಳೋದು ಅಂತಂದರೆ ಅಲ್ಟ್ರಾಸೌಂಡ್ ಅಬ್ಡಮನ್. ಓಕೆ, ಇನ್ನು ಡಾಕ್ಟರ್, ಕೊನೆಯದಾಗಿ ಟ್ರೀಟ್ಮೆಂಟ್ ವಿಚಾರಕ್ಕೆ ಬಂದರೆ ಹೇಗಿರುತ್ತೆ ಟ್ರೀಟ್ಮೆಂಟ್ ಅಂತ? ಪಿತ್ತಕೋಶ ಕಲ್ಲಲ್ಲಿ 2 ಥರ ನಾವು ಕ್ಯಾಟಗರೈಸ್ ಮಾಡ್ತೀವಿ. ಒಂದು ಎಸಿಂಪ್ಟಮ್ಯಾಟಿಕ್ ಕೋಲಿಸಿಸ್ಟೈಟಿಸ್ ಅಂತ ಹೇಳ್ತೀವಿ, ಅಥವಾ ಕೋಲಿಲಿಥಿಯಾಸಿಸ್ ಅಂತ ಹೇಳ್ತೀವಿ. ಅಂದರೆ ಸಿಂಪ್ಟಮ್ಯಾಟಿಕ್ ಕೋಲಿಲಿಥಿಯಾಸಿಸ್ ಅಂತ ಹೇಳ್ತೀವಿ. ಎಸಿಂಪ್ಟಮ್ಯಾಟಿಕ್ ಅಂತಂದರೆ ಏನು ಸಿಂಪ್ಟಮ್ಸ್ ಕಾಸ್ ಮಾಡಲ್ಲ, ಆದರೆ ಲಿಥಿಯಾಸಿಸ್, ಕೋಲಿಲಿಥಿಯಾಸಿಸ್ ಅಂದರೆ ಗಾಲ್ ಬ್ಲಾಡರಲ್ಲಿ ಪಿತ್ತಕೋಶದಲ್ಲಿ ಕಲ್ಲಿದೆ. ಸೊ ಇದು ಎಸಿಂಪ್ಟಮ್ಯಾಟಿಕ್ ಕೋಲಿಲಿಥಿಯಾಸಿಸ್. ಇನ್ನೊಂದು ಏನು ಹೇಳ್ತೀವಿ, ಸಿಂಪ್ಟಮ್ಯಾಟಿಕ್ ಕೋಲಿಲಿಥಿಯಾಸಿಸ್ ಅಂತೀವಿ. ಆ ಸಿಂಪ್ಟಮ್ಯಾಟಿಕ್ ಕೋಲಿಲಿಥಿಯಾಸಿಸ್ ಅಂದರೆ ಇನ್ಫೆಕ್ಷನ್ ಆಗಿರುವಂತಹ ಗಾಲ್ ಬ್ಲಾಡರ್. ಸೊ ಅದನ್ನು ಕೋಲಿಸಿಸ್ಟೈಟಿಸ್ ಅಂತ ಹೇಳ್ತೀವಿ. ಸೊ ಇನ್ಫೆಕ್ಷನ್ ಇದೆ ಪ್ಲಸ್ ಗಾಲ್ ಸ್ಟೋನ್ಸ್ ಕೂಡ ಇದೆ. ಇದೆರಡೂ ಇದ್ದಾಗ ನಾವು ವಿತಿನ್ 48 ಅವರ್ಸಲ್ಲಿ ಇಮಿಡಿಯೇಟ್ ಎಮರ್ಜೆನ್ಸಿ ಆಪರೇಷನ್ ಮಾಡೇ ಬಿಡ್ತೀವಿ. ಓಕೆ, ಇದನ್ನು ನಾವು ಆಪರೇಷನ್ ಮಾಡಲಿಲ್ಲ ಅಂತಂದರೆ, ಸಪೋಸ್ ಗಾಲ್ ಬ್ಲಾಡರಲ್ಲೂ ಕೂಡ ಏನಾಗಿದೆ, ಸಿಸ್ಟಿಕ್ ಡಕ್ಟ್ ಬರುತ್ತೆ, ನೆಕ್ ಆಫ್ ದಿ ಗಾಲ್ ಬ್ಲಾಡರ್ ಬರುತ್ತೆ, ಬಾಡಿ ಆಫ್ ದಿ ಗಾಲ್ ಬ್ಲಾಡರ್ ಅಂಡ್ ಫಂಡಸ್ ಆಫ್ ದಿ ಗಾಲ್ ಬ್ಲಾಡರ್. ಸೊ ಈ ಬಾಡಿ ಆ್ಯಂಡ್ ಫಂಡಸ್ ಆಫ್ ದಿ ಗಾಲ್ ಬ್ಲಾಡರ್ ಲಿವರ್ ಪೋಸ್ಟೀರಿಯರ್ ಸರ್ಫೇಸ್ ಆಫ್ ದಿ ಲಿವರ್ಗೆ, ಅಂದರೆ ಇನ್ಫೀರಿಯರ್ ಸರ್ಫೇಸ್ ಆಫ್ ಲಿವರ್ಗೆ ಅಂಟ್ಕೊಂಡಿರುತ್ತೆ. ಓಕೆ, ಸೊ ಅಂಟ್ಕೊಂಡಿರುವಾಗ ಇಲ್ಲಿ ಕೆಳಗಡೆ ಭಾಗದಲ್ಲಿ ನೆಕ್ ಇರುತ್ತೆ ಮತ್ತು ಸಿಸ್ಟಿಕ್ ಡಕ್ಟ್ ಇರುತ್ತೆ. ಈ ನೆಕ್ಕಲ್ಲಿ ಅಥವಾ ಸಿಸ್ಟಿಕ್ ಡಕ್ಟಲ್ಲಿ ಈ ಕಲ್ಲು ಹೋಗಿ ಸಿಗಾಕೊಂತು. ಈಗ ನಮ್ಗೆ ಗೊತ್ತಿಲ್ಲ, ಕಲ್ಲು ಯಾವ ಸೈಜ್ ಬೇಕಾದ್ರೆ ಇರ್ಬೋದು, 1 ಮಿಲಿಮೀಟ್ರಿಂದ 3 ಸೆಂಟಿಮೀಟರ್ವರೆಗೂ ಕೂಡ ಇರ್ಬೋದು. ಸೊ ಈ ಸಣ್ಣ ಪ್ರಮಾಣದ ಕಲ್ಲು, ಒಂದು 4 ಮಿಲಿಮೀಟರ್ ಕಲ್ಲು ಸಿಸ್ಟಿಕ್ ಡಕ್ಟಲ್ಲಿ ಹೋಗಿ ಕುತ್ಕೊಂತು ಅಂತಂದರೆ ಇದಕ್ಕೆ ಬೇರೆ ಥರದ ತೊಂದರೆಗಳು ಕಾಸ್ ಮಾಡುತ್ತೆ. ಅಂದರೆ ಅಲ್ಲಿ ಬ್ಲಾಕ್ ಆಯಿತು. ಬ್ಲಾಕ್ ಆದಾಗ ಏನಾಗುತ್ತೆ, ಇಲ್ಲಿರೋ ಸೆಕ್ರೇಷನ್ಸ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಿಂತ ನೀರಲ್ಲಿ ಇನ್ಫೆಕ್ಷನ್ ಜಾಸ್ತಿ, ಹಾಗೆ ನಿಂತ ಬೈಲಲ್ಲಿ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದು ನೆಕ್ಸ್ಟ್ ಕಾಂಪ್ಲಿಕೇಶನ್ಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಆ ಪಿತ್ತಕೋಶದಲ್ಲಿ ಸಿಂಪ್ಟಮ್ಯಾಟಿಕ್ ಆಗಿ ಇತ್ತು ಅಂತಂದರೆ ವಿತಿನ್ 48 ಅವರ್ಸ್ ವಿ ಡೂ ದ ಆಪರೇಷನ್ ಅಂಡ್ ರಿಮೂವ್ ಓಲ್ ಗಾಲ್ ಬ್ಲಾಡರ್. ಎಷ್ಟೋ ರೋಗಿಗಳಿಗೆ ನಮಗೆ ಪಿತ್ತಕೋಶದಲ್ಲಿ ಕಲ್ಲಿದೆಯಲ್ಲ, ಬರೀ ಕಲ್ಲು ಮಾತ್ರ ತೆಗಿಯೋಕ್ಕಾಗಲ್ವಾ ಅಂತ ಹೇಳ್ತಾರೆ.
ಯಾಕಂದ್ರೆ ಇದು ಕೂಡ ಒಂದು ಗಾಲ್ ಬ್ಲಾಡರ್ ಅನ್ನೋದು ಕೂಡ ಒಂದು ವೆಸ್ಟಿಜಿಯಲ್ ಆರ್ಗನ್. ಹ್ಮ್. ಇದ್ರದ್ದು ಫಂಕ್ಷನ್ ಏನು, ಸ್ಟೋರೇಜ್ ಆಫ್ ಬೈಲ್ ಅಷ್ಟೇ. ಸೊ ನಾವು ಇದನ್ನ ಕಳ್ಕೊಂಡ್ರು ಕೂಡ ನಮ್ಗೆ ಯಾವುದೇ ತರದ ತೊಂದರೆ ಆಗಲ್ಲ. ಕಳ್ಕೊಂಡ್ವಿ ಅಥವಾ ಕಲ್ಲಾಗಿದೆ, ಕಲ್ಲಾಗ್ದೇನೆ ನಾವು ಕಳ್ಕೊಂಡ್ವಿ ಅಂತಂದ್ರೆ ಏನೂ ತೊಂದರೆ ಇಲ್ಲ. ಕಲ್ಲು ಆಗ್ಬಿಟ್ಟಿದೆ, ಇನ್ಫೆಕ್ಷನ್ ಆಗ್ತಾ ಇದೆ ಅಂತಂದಾಗ ಇದನ್ನ ನಾವು ತೆಗ್ದಾಗ್ಲೂ ಕೂಡ ಮನುಷ್ಯನ ದೇಹಕ್ಕೆ ಯಾವುದೇ ತರದ ತೊಂದರೆ ಆಗೋದಿಲ್ಲ. ಓಕೆ, ಯಾಕೆ ಅಂತಂದ್ರೆ ಯಾವುದೇ ಶಸ್ತ್ರಚಿಕಿತ್ಸಾ ವೈದ್ಯ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಮಾಡುವಾಗ ಏನಾಗುತ್ತೆ, ದುರ್ಬೀನ್ ಹಾಕಿ ಅವರು ಸಿಸ್ಟಿಕ್ ಡಕ್ಟ್ ಅನ್ನು ಫಸ್ಟ್ ಬ್ಲಾಕ್ ಮಾಡ್ತಾರೆ, ಆಮೇಲೆ ಸಿಸ್ಟಿಕ್ ಆರ್ಟ್ರಿ ಅನ್ನೋದಿರುತ್ತೆ ಅದನ್ನು ಕೂಡ ಬ್ಲಾಕ್ ಮಾಡ್ತಾರೆ. ಅದನ್ನ ಬ್ಲಾಕ್ ಮಾಡಿಬಿಟ್ಟು ಬಾಡಿ ಮತ್ತೆ ಫಂಡಸ್ ಏನು ಲಿವರ್ಗೆ ಅಂಟ್ಕೊಂಡಿರುತ್ತೆ, ಇನ್ಫೀರಿಯರ್ ಸರ್ಫೇಸ್ ಆಫ್ ದಿ ಲಿವರ್, ಅಲ್ಲಿಂದ ಬಿಡಿಸ್ಕೊಳ್ತಾ ಬರ್ತಾರೆ. ಆ ಗಾಲ್ ಬ್ಲಾಡರ್ ವಿತ್ ಸ್ಟೋನ್ಸ್ ತೆಗಿತಾರೆ. ಸೊ ಇದು ಲೇಸರ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಲ್ಲಿ ಮಾಡೋದು. ಇದರಲ್ಲಿ ಕನ್ವೆನ್ಷನಲ್ ಮೆಥಡ್ ಇದೆ, ಅಂದ್ರೆ ಸಿಲ್ಸ್ ಅಂತ ಒಂದಿದೆ, ಅಂದ್ರೆ ಸಿಂಗಲ್ ಪೋರ್ಟ್ ಲ್ಯಾಪ್ರೋಸ್ಕೋಪಿಕ್ ಕೋಲಿಸಿಸ್ಟೆಕ್ಟಮಿ ಅಂತಲೂ ಕೂಡ ಇದೆ. ಸೊ ಅಂದ್ರೆ ಒಂದೇ ಪೋರ್ಟ್ ಹಾಕ್ಬಿಟ್ಟು ಒಂದೇ ಜಾಗದಲ್ಲಿ ಎಲ್ಲ ಇನ್ಸ್ಟ್ರೂಮೆಂಟ್ಸ್ನ ನೋಡಿಕೊಂಡು ದುರ್ಬೀನ್ ಹಾಕಿ ಅಲ್ಲಿಂದ ಗಾಲ್ ಬ್ಲಾಡರ್ನ ತೆಗೆಯೋದು ಕೂಡ ಇದೆ. ಇದೆರಡಕ್ಕೂ ಆಗಿಲ್ಲ ಅಂತಂದ್ರೆ ಓಪನ್ ಸರ್ಜರಿ ಅಂತ ಮಾಡ್ತೀವಿ. ಓಲ್ಡನ್ ಡೇಸ್ 10-15 ಇಯರ್ಸ್ ಬ್ಯಾಕ್ ಓಪನ್ ಸರ್ಜರಿ ಮಾಡ್ತಾ ಇದ್ವಿ. ಅಂದ್ರೆ ಅಪ್ಪರ್ ಪಾರ್ಟ್ ಆಫ್ ದಿ ಅಬ್ಡಮನ್ ಅಲ್ಲಿ ಆಲ್ಮೋಸ್ಟ್ 10-12 ಸೆಂಟಿಮೀಟರ್ಸ್ ಓಪನ್ ಮಾಡಿ ಲೇಯರ್ಸ್ ಹೋಗ್ಬಿಟ್ಟು ಗಾಲ್ ಬ್ಲಾಡರ್ ಹತ್ರ ಹೋಗಿ ಸೇಮ್ ಸಿಸ್ಟಿಕ್ ಆರ್ಟ್ರಿ ಮತ್ತೆ ಸಿಸ್ಟಿಕ್ ಡಕ್ಟ್ ಅನ್ನೋದನ್ನ ಲೈಗೇಟ್ ಮಾಡಿಕೊಂಡು ಗಾಲ್ ಬ್ಲಾಡರ್ ತೆಗಿತಾ ಇದ್ವಿ. ಓಕೆ, ಬಟ್ ಓಪನ್ ಸರ್ಜರಿ ಮಾಡುವಾಗ ಏನು ತೊಂದರೆ ಆಗುತ್ತೆ ಅಂದ್ರೆ ಲಾಟ್ ಆಫ್ ಬ್ಲಡ್ ಲಾಸ್ ಇರುತ್ತೆ. ಆಪರೇಷನ್ ಆಗಿ ಗುಣ ಆಗ್ಲಿಕ್ಕೆ 15-20 ಡೇಸ್ ಬೇಕಾಗುತ್ತೆ. ಆಮೇಲೆ ಮನುಷ್ಯ ವೀಕ್ ಆಗ್ತಾ ಹೋಗ್ತಾನೆ. 15-20 ಡೇಸ್ ಗುಣ ಆಗ್ಬೋದು ಅಥವಾ ಅದರದ್ದು ಕಾಂಪ್ಲಿಕೇಶನ್ಸ್ ಕೂಡ ಆಗ್ಬೋದು. ಆಪರೇಷನ್ ಮಾಡಿದ ಕಾಂಪ್ಲಿಕೇಶನ್ ಕೂಡ ಆಗ್ಬೋದು. ಯಾಕಂದ್ರೆ ರಕ್ತ ಲಾಸ್ ಆಗುತ್ತೆ. ಆಮೇಲೆ ಒಂದು ಬಲ ಅನ್ನೋದು, ಹೊಟ್ಟೆಯಲ್ಲಿರುವಂತಹ ಬಲ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಈ ರೀತಿ ಅದು ಓಪನ್ ಸರ್ಜರಿ. ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಇತ್ತೀಚಿನ ದಿನದಲ್ಲಿ ದುರ್ಬೀನ್ ಹಾಕಿ ಲ್ಯಾಪ್ರೋಸ್ಕೋಪಿಕ್ ಕೋಲಿಸಿಸ್ಟೆಕ್ಟಮಿ ಮಾಡ್ತೀವಿ. ಇದರಲ್ಲಿ ಅಂತ ಕಾಂಪ್ಲಿಕೇಶನ್ಸ್ ಏನಿರೋದಿಲ್ಲ, ಈಸಿಯಾಗಿ ಆಗೋಗ್ತದೆ. ಇದು ರೋಗಿಗೆ ಒಳ್ಳೇದು, ವೈದ್ಯನಿಗೆ ಕಷ್ಟ. ಮಾಡುವ ಆಪರೇಷನ್ ಮಾಡುವ ಸರ್ಜನ್ಗೆ ಇದು ಕಷ್ಟಕರ, ಅಂದ್ರೆ ಕ್ಲಿಷ್ಟಕರ. ಸೊ ಈ ಕ್ಲಿಷ್ಟಕರ ಆಪರೇಷನ್ ಸಹ ಸೂಕ್ಷ್ಮವಾಗಿರುವಂತಹ ವೈದ್ಯರ ಬಳಿ ಮಾಡಿದ್ರೆ ಮಾತ್ರ ಇದು ಆಪರೇಷನ್ ಸಕ್ಸಸ್ ಆಗುತ್ತೆ. ಓಕೆ, ಇನ್ನು ಡಾಕ್ಟರ್ ಆಫ್ಟರ್ ಆಪರೇಷನ್ ಏನೆಲ್ಲ ಅವರು ಎಚ್ಚರಿಕೆಗಳನ್ನ ವಹಿಸಬೇಕಾಗುತ್ತೆ ಪೇಷಂಟ್ ಅಂತ? ಆಫ್ಟರ್ ಆಪರೇಷನ್ ಅಲ್ಲಿ ಹೇಳಿದಾಗೆ ಸರಿಯಾದ ಆಹಾರ ತಗೊಳ್ಳೋದು, ಸರಿಯಾದ ನೀರು, ಕ್ರಮಬದ್ಧವಾಗಿ ನೀರು ತಗೊಳ್ಕೊಳ್ಳೋದು, ಆ ಮಲಬದ್ಧತೆನ ಪ್ರಿವೆಂಟ್ ಮಾಡೋದು, ಸ್ಟೇಪಲ್ಸ್ ಫುಡ್ಸ್ ತಗೊಳ್ಳೋದು, ಆಮೇಲೆ ಹಿತಮಿತವಾಗಿ ಶುಚಿತ್ವ ಇರುವಂತಹ ಆಹಾರವನ್ನು ಸೇವಿಸುವುದು, ಆಮೇಲೆ ಅದೇ ರೀತಿ ಶುಚಿತ್ವ ಇರುವಂತಹ ನೀರನ್ನು ಕುಡಿಯೋದು. ಈ ಎಲ್ಲ ಒಂದು ಕ್ರಮಗಳನ್ನು ಮನುಷ್ಯ ಮಾಡ್ತಾ ಬಂದಾಗ ಈ ಪಿತ್ತಕೋಶದಲ್ಲಿ ಕಲ್ಲಾಗಿರ್ಬೋದು ಅಥವಾ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಆದ ಕಲ್ಲಾದು ಕೂಡ ಆಗದೆ ತಡೆಗಟ್ಟಬಹುದು. ಓಕೆ, ಇನ್ನು ಡಾಕ್ಟರ್ ಫುಡ್ ಸ್ಟೈಲ್ ಅಲ್ಲಿ ಏನಾದ್ರೂ ಆಫ್ಟರ್ ಆಪರೇಷನ್ ಅಂದ್ರೆ ಸಾಫ್ಟ್ ಫುಡ್ ತಗೊಳ್ಳಿ, ಆ ಥರದ್ದು ಏನಾದ್ರು ಸಜೆಸ್ಟ್ ಮಾಡ್ತೀರಾ? ಹೇಗೆ? ಇನಿಷಿಯಲಿ ಫಾರ್ 2 weeks ಇದನ್ನ ಹೇಳ್ತೀವಿ. ಯಾಕಂದ್ರೆ ಆಪರೇಷನ್ ಆಗಿರೋದು ಕೂಡ ಕರೆಕ್ಟ್ ಆಗಿದೆಯೋ ಇಲ್ವೋ ಅನ್ನೋ ಒಂದು ಇದರಲ್ಲಿ. ಸೊ ಅದಾದ 2 weeks ಆದ ನಂತರ ಯಾವುದೇ ತರದ ಫುಡ್ ತಗೊಂಡ್ರು ಕೂಡ ಯಾವ ತೊಂದರೆ ಕೂಡ ಆಗೋದಿಲ್ಲ. ಅಂದ್ರೆ ಹಾರ್ಡ್ ಫುಡ್ ತಗೊಂಡ್ರು ಅವ್ರಿಗೇನು ಪ್ರಾಬ್ಲಮ್ ಆಗಲ್ಲ. ನಾನ್ ವೆಜಿಟೇರಿಯನ್ ಆಗಿದ್ರೆ ನಾನ್ ವೆಜ್ ತಗೊಳೋದು ಆ ಥರದ್ದು ಏನಾದ್ರು ಆಗೋದ್ರಿಂದ ಮತ್ತೇನಾದ್ರು ಕಾಂಪ್ಲಿಕೇಶನ್ ಮಾಡ್ಕೊಳ್ಬೇಕಾಗತ್ತೆ? ಇಲ್ಲ ಆ ಥರ ಏನಿಲ್ಲ. ಅದು ಒಂದ್ಸಲ ಆಪರೇಷನ್ಸ್ ಆಗಿ ಆಮೇಲೆ ಯಥಾ ಪ್ರಕಾರವಾಗಿ ಅವರ ಹೈಟಿಗೆ ತಕ್ಕಂಗೆ ದೇಹದ ತೂಕವನ್ನು ಮ್ಯಾಚ್ ಮಾಡ್ಕೊತಾರೆ. ಅಡಿಕ್ವೇಟ್ಲಿ ಗುಡ್ BMI ಕಮ್ಸ್ ಬಿಟ್ವೀನ್ ದ 18.5 to 24.5 ಆ ರೇಂಜಲ್ಲಿ ಅವ್ರು ಬರ್ತಾ ಇದೆ ಅಂತಂದ್ರೆ ಯಾವ ಫುಡ್ ಬೇಕಿರುತ್ತೋ ಕೂಡ ತಗೋ. ಓಕೆ, ಎಸ್ ಡಾಕ್ಟರ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ಹೇಳಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.